ರಿವಿಷನ್ ವರ್ಕ್ ಚಾಲು ಆತು. ಈಗ ರಿವಿಷನ್ ವರ್ಕ್ ಮಾಡ್ರಿ, ನೋಡ್ರಿ ನಾ ತಿಳಿಸ್ತೀನಿ. ನೀವೆಲ್ಲ ಇವತ್ತೊಂದು ಮಾಡೋದಾದಿಂದ ನನಗೆ ಹೇಳ್ರಿ. ಇಂಥ ಲೆಕ್ಕಗಳು ನಿಮ್ಗೆ ಯಾಕೆ ಹಾಕಿದೀವಿ ಅಂದ್ರೆ ಸಿಂಪ್ಲಿಫಿಕೇಶನ್ದಾಗ ಇಂಥ ಬರ್ತಾವೆ. ಈ ಅಭ್ಯಾಸನ ರೂಢಿ ಮಾಡ್ರಿ ನೀವು, ಎಲ್ಲ ಗಣಿತಗಳು ಸ್ವಂತ ಮಾಡ್ಲಿಕ್ಕೆ ಬರ್ತದೆ ನಿಮ್ಗೆ. ಅದಕ್ಕೆ ನಾ ಹೇಳೋದು, ಇವು ಎಲ್ಲ ಸಣ್ಣ ಸಣ್ಣ ಗಣಿತಗಳನ್ನು ಹೆಂಗೆ ಮಾಡಬೇಕು, ಬಾಯಲ್ಲಿ ಹೆಂಗೆ ಮಾಡಬೇಕು, ಕಡತ ಹೆಂಗೆ ಹೊಡಿಬೇಕು ಎಲ್ಲ ತೋರಿಸ್ತದೆ ನೋಡ್ರಿ. ನೋಡ್ರಿ, ನಿಮ್ಮದು ಬಿಡಿಸೋದಾಗ್ಯದಂದ್ರೆ ವಿಡಿಯೋ ಮ್ಯೂಟ್ ಮಾಡಿರಿ, ಬಿಡಿಸೋದಾಯ್ತು ಅಂದ್ರೆ ವಿಡಿಯೋ ಆನ್ ಮಾಡಿರಿ, ನಾ ತಿಳಿಸ್ತಾನೆ. ನೋಡ್ರಿ, ಈಗ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಬರೋಬ್ಬರಿ 3/10 ಬಾಯಿ ಅಂದರೆ ಗುಂಡ್ಲೆ. ಇದು 4 ಯಾವಾಗಲಾದರೂ ಛೇದ 1 ಇರ್ಬೇಕು. ನಿಮಗೆ ಪ್ರಾಕ್ಟೀಸ್ ಆಗಬೇಕು ಅದು ಗಣಿತ. ಹಾಂ, ಅಂದರೆ ನಿಮಗೆ ಎಷ್ಟು ಎಕ್ಸರ್ಸೈಸ್ ಆಗ್ತಾವಲ್ಲ, ನಾಳೆ ಗಣಿತಗಳು ಏನಾಗ್ತಾವೆ ಭಾಳ ಸರಳ ಬಂದುಬಿಡ್ತಾವ. ಅದನ್ನು ತಿಳ್ಕೊರಿ ಮೊದಲು. ಇದು ನೋಡಿ, ಆಮೇಲೆ ಈಗ 2 5 2 2 ನೋಡಿ, 3 2 6 ತಾಳ್ಗೆ 8 ಬಂತು, 5 ಬಂತು. ಇದು ಯಾವ ಭಿನ್ನ ರಾಶಿ? ವಿಷಮ ಭಿನ್ನ ರಾಶಿ ಅದ. ಇದನ್ನು ಭಾಗಿಸಿಡ್ಬೇಕು. 5 1 5, 1 ಉಳಿತು, 1 5 ಇದನ್ನು ದಶಮಾಂಶದಾಗಿಡ್ರಿ. 1.1ಕ್ಕೆ ಇಲ್ಲಿ ಬಿಂದು ಕೊಟ್ಟದಕ್ಕೆ 0 ಕೊಡ್ರಿ. 5 2 10. ಯಾಕಂತಂದ್ರೆ ನಿಮಗೆಲ್ಲ ಗಣಿತಗಳು ಈಗ ಹಿಂದೆ ಬರಬೇಕವು. ಏನು 1.1 ಆಯ್ತು. ದಶಮಾಂಶದಾಗ ಏನಾಯ್ತು? 1.2. ನೋಡಿ, ಇಲ್ಲೇ ಛೇದ 7 ಪೂರ್ಣ ಸಂಖ್ಯೆನ 7 ಅಂದ್ರೆ ಹಿಂಗೆ ಜರ್ ಏನಾದರೂ ನಿಮಗೆ ಸಿಂಪ್ಲಿಫಿಕೇಶನ್ದಾಗ ಬಿದ್ದಿತ್ತು ಅಂದ್ರೆ ಉತ್ತರ 4 ಇಟ್ಬಿಡ್ರಿ. ಈ 7ಕ್ಕೆ 7ಕ್ಕೆ ಹೋಗ್ತದೆ ನೋಡ್ರಿ, ಹೋಗ್ತದೆ ಇಲ್ಲ. 4 7 ಗುಂಡ್ಲೆ 7 ಛೇದ 1 ನೋಡ್ರಿ. ಈ 7 ಈ 7. ನಾ ಏನು ಹೇಳಿದ್ದ? ಹಿಂಗೆ ಬಂತು ಅಂತಂದ್ರೆ ಅದ್ರ ಉತ್ತರ ಎಷ್ಟು? 4. ಆನ್ಸರ್ ಇಸ್ ಈಕ್ವಲ್ ಟು 4. ತಿಳಿತಲ್ಲ? ಹಾಂ, ಈಗ ನೋಡಿ, 4 2 8 1 9. 9 2 ಬಾಯಿ ಅಂದರೆ ಗುಂಡ್ಲೆ 5 ಛೇದ 1. ಬಾಗ್ ಹೋಗಂಗೆಲ್ಲ ಮೇಲಿನ ಪದ ಮೇಲೆ ಗುಣಾಕಾರ ಮಾಡ್ರಿ. 9 5 45. 2 1 2 ಬರೋಬರಿ. 2 2 4 2 2 4 1 2. ಇದರ ಆನ್ಸರ್ ಎಷ್ಟು ಬಂತು? 22.12. ದಶಮಾಂಶದಾಗ ಇಡ್ರಿ ಅಂದ್ರೆ 22.5. ಇಲ್ಲಿ ಬಿಂದು ಕೊಟ್ಟಾಗ 1 0 ಕೊಡ್ರಿ. 2 5 ಮನಸ್ಸಿಲಾಗೆ ಮಾಡ್ಬೇಕು. ಅಂದ್ರೆ ಗಣಿತಗಳು ಭಾಳ ಈಸಿಯಾಗಿ ಬರ್ತಾವೆ. ಬಾಯಿ ಅಂದರೆ ಏನು? ಗುಣಾಕಾರ. ಲಕ್ಷ ಕೊಟ್ಟು ನೋಡ್ರಿ. ಇವೆಲ್ಲ ಮಾಡಿರ್ತೀರಿ ನೀವು. 2 3 ಬಾಯಿ ಅಂದ್ರೆ ಗುಂಡ್ಲೆ ಹಾಕಿರಿ. 4 ಪೂರ್ಣ ಸಂಖ್ಯೆದಂದ್ರೆ ಛೇದ ಬಂದಿಡ್ರಿ. 4 2 8 3 1 3. ಯಾಕೆ ಬಾಗ್ ಹೋಗಂಗಿಲ್ಲ? 3 2 6 2 3. ಆನ್ಸರ್ 2.2 3 6 2.66. ಯಾಕಂದ್ರೆ 2ಕ್ಕೆ ನೀವು 3 ಬಾಕ್ಸಿದ್ರೆ ಬರೀ 6 ಬರ್ತವೆ. ನೋಡಿ ಮಾಡಿ ನೋಡ್ರಿ. 2 ನೋಡಿ, ಬಿಂದು 3 ಬಿಂದು 0 3 6 18. 2 ಉಳಿತು, ಮತ್ತೊಂದು 0 ತಗೋಬೋದು. 3 6 18 ಬರೀ 6 ಬರ್ತದೆ ಅಂದ್ರೆ ನಿಮ್ಗೊಂದು ಟಿಕ್ ಕೊಟ್ಬಿಡ್ಬೇಕು. ನೋಡ್ರಿ, 5 6 ಬಾಯಿ ಅಂದ್ರೆ ಗುಂಡ್ಲೆ 3 1. ಇದರ ಅರ್ಧ ಅದಂದ್ರೆ ಈ 5ರ ಅರ್ಧ ಇಟ್ಬಿಡ್ಬೇಕು ಉತ್ತರ. ನೋಡ್ರಿ ಎಷ್ಟು ಈಸಿಯಾಗಿ ಬಾಯಲ್ಲಿ ಹೇಳ್ತಾನಂದ್ರೆ, ಈಗ ನೋಡ್ರಿ ಇದು ಎಷ್ಟದ? 3. ಇದು ಎಷ್ಟದ? 6 ಅದ. ಇದು 3 ಅದ, ಇದು 6 ಅದ. ಇದರ ಅರ್ಧ ಅದಂದ್ರೆ ಈ 5ರ ಅರ್ಧ ಎಷ್ಟು? 2.2. ಹಿಂಗೆ ಮೈಂಡ್ ಶಾರ್ಪ್ ಆಗಬೇಕಲ್ಲ ನಿಮ್ಮದು. ನಿಮ್ಗೊಂದು ನಿಮ್ಮ ಲೆವೆಲ್ಗೆ ಅಭ್ಯಾಸನ ಹೆಂಗೆ ನಾವು ಹೇಳ್ತೀವಿ ಅದನ್ನು ನೀವು ತಿಳ್ಕೊಬೇಕು. ಇಲ್ಲಿ 6 ಅದ, ಇಲ್ಲಿ 3 ಅದ. ನೀವು ಸಮೀಕರಣದಾಗ ಇದು ಸಿಂಪ್ಲಿಫಿಕೇಶನ್ದಾಗ 5ರ ಅರ್ಧ 2.5 2.1 ಉತ್ತರ ಇಟ್ಬಿಡ್ರಿ. ನಾ ಹೇಳಿದ್ನಲ್ಲ, ಕಚ್ಚಾ ಉಪಯೋಗ ಮಾಡಲಾರ್ದ ಗಣಿತಗಳನ್ನು ಹೇಳೋದು ಯಾವುದು ಅಂದ್ರೆ ವಿಡಿಯೋ. ಈಗ ನಾವು ನೋಟ್ಬುಕ್ದಾಗ ಇದನ್ನು ಹೇಳಲಿಕ್ಕೆ ಆಗೋದಿಲ್ಲ. ನೋಡ್ರಿ ಹೆಂಗದ? ಇದು 6 ಅದ, ಇದರ ಅರ್ಧ 3 ಅದ. ಇದ್ರ ಉತ್ತರ ಏನು ಬರ್ತದ? ಈ 5ರ ಅರ್ಧ ಬರ್ತದ. ಮಾಡಿ ನೋಡ್ರಿ ಬೇಕಾರೆ. 3 1 3 2 ನೋಡ್ರಿ. 5 2 ಆಯ್ತು.
ನೋಡ್ರಿ ಬರೋಬ್ಬರಿ 2.12 ಬಂತಿಲ್ಲ ನೋಡ್ರಿ. ಆನ್ಸರ್ ಈಸ್ ಈಕ್ವಲ್ ಟು 2.12. ಇದನ್ನು ದಶಮಾಂಶದಾಗ 2 ಬಿಂದು ಬಿಂದು ಕೊಟ್ಟರೆ 0 ಕೊಟ್ಟರೆ ಎಷ್ಟು ಬರ್ತವೆ? 2.5. ಇವೆಲ್ಲ ಏನು ಮಾಡಬೇಕು? ದಶಮಾಂಶ ಮತ್ತು ಪೂರ್ಣ ಸಂಖ್ಯೆ ಭಿನ್ನ ರಾಶಿ ಎಲ್ಲ ಮಾಡೋದು ಕಲಿಬೇಕು. ನೋಡ್ರಿ ಇದು ಏನಾಗಿದೆ? 2/2 ಅದ ಇದು. ನಾ ಯಾಕೆ ಹೇಳ್ತಾನಂದ್ರೆ ಇದನ್ನ ಬಾಯಲೇನೆ ಹೋಗ್ತಾರೆ. ಇಲ್ಲಿ 3/5 ಅಂದ್ರೆ ಇದರ ಉತ್ತರ ಡಬಲ್ 2 ಬರ್ತದೆ. ಇದನ್ನ ಯಾರು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಂಗೆ ಎಲ್ಲ ವೇದಿಕ್ ಟ್ರಿಕ್ಸು. ಹಿಂಗೆ ಇಟ್ಟಾಗ ಏನು ಮಾಡ್ತೀರಿ ನೀವು? ಹಿಂಗೆ ಕರ್ತಾ ಹೊಡ್ಕೋತ ಕೊಡ್ತೀರಿ ನೋಡ್ರಿ. 2 3 ಅಂತ ಇಡ್ತೀರಿ, ಗುಂಡ್ಲೆ ಹಾಕ್ತೀರಿ, 6 ಅಂತ ಇಡ್ತೀರಿ, ಛೇದ್ 1 ಇಡ್ತೀರಿ, 3 1 3 2 2 4. ಛೇದ್ ಎಷ್ಟು ಬಂತು? 1 ಬಂತು. ಉತ್ತರ ಛೇದ್ 1 ಅದಂದ್ರೆ ಉತ್ತರ ಎಷ್ಟಾಯ್ತು? 4. ಇದಿರಲಿ, ಇದು ಆನ್ಸರ್ ಈಸ್ ಈಕ್ವಲ್ ಟು ಮಾಡ್ರಿ. ಆನ್ಸರ್ ಈಸ್ ಈಕ್ವಲ್ ಟು 4. ಹಿಂಗೆ ಮಾಡ್ರಿ, ನಾವು ಬೇಡ ಅನ್ನೋದಿಲ್ಲ. ಬಟ್ ಇದನ್ನು ನೀವು ಇಲ್ಲಿ ತಿಳ್ಕೊಬೇಕು. ಹಿಂಗೆ ಸಿಂಪ್ಲಿಫಿಕೇಶನ್ ಆಗಿ ಹಿಂಗೆ ಬಂದಿತ್ತು ಅಂದ್ರೆ ಹೆಂಗೆ ಮಾಡಬೇಕು? ಬಾಯಲ್ಲಿಂದ ಉತ್ತರ ಹೇಳೋದು. ಇದರ 2 ಅಂದ್ರೆ ಈ ಅಂಶದ 2 ಉತ್ತರ ಇರ್ತದ. ನಿಮಗೆ ಹೇಳಿ ಗಣಿತ ಮಾಡಿನ ಮತ್ತು ನಾ ಇದನ್ನು ತಿಳಿಸಿ ಹೇಳಿ ಮಾಡಿದ್ದದ. ಇದು ಹಿಂಗೆ ಬರ್ತದ ಉತ್ತರ, ಇಷ್ಟೇ ಬರ್ತದ. ಅದನ್ನು ನೀವು ಒಂದು 2-3 ಸಲ ನೀವು ವಿಡಿಯೋಗಳು ನೋಡಿಬಿಟ್ರೆ ಅಂದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಚೆಂದಾಗಿ ತಿಳ್ಕೊರಿ. ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ, ಅಂದ್ರೆ ನಿಮಗೆ ಸರಳ ಬರ್ತಿರ್ತ. ಯಾವುದೇ ಒಂದು ಉತ್ತರದಾಗ ಅಂಶ 1 ಬಂತಂದ್ರೆ ಅದು ಪೂರ್ಣ ಸಂಖ್ಯೆ ಅದ ಅಂತ ತಿಳ್ಕೊರಿ. ಭಾಳ ಮಂದಿ ತಪ್ಪಿರ್ತಾರೆ. ಇದನ್ನ ನಾನು ಪರೀಕ್ಷೆ ಚೆಕ್ ಮಾಡಿನಲ್ಲ, ಇದನ್ನು ಹೆಚ್ಚಾಗಿ ತಪ್ಪು ಹಚ್ಚಿಬಿಟ್ಟಿರ್ತಾರೆ. ನೋಡ್ರಿ ಎಷ್ಟು ಚಂದ ತಿಳಿಸಿ ಹೇಳಿ ನಾನು. ಅವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ನೀವು ಸರಿಯಾಗಿ ತಿಳ್ಕೋಬೇಕು. ನೋಡಿ ಕ್ಲೀನ್ ಕಾಣಿಸ್ಬೇಕಿದೆ ಅಂದರೆ ನಿಮಗೆ ಏನಾಗ್ತದೆ? ಚಂದ ತಿಳಿತದೆ. ಹಿಂಗೆ ಮುಸಗದ ಇದು ಬೋರ್ಡ ಅನ್ಬಾರ್ದು. ಚೆನ್ನಾಗಿ ತಿಳ್ಕೊರಿ. ನಾ ಮತ್ತೆ ತಿಳಿಸಿದ ಮುಂದಿನ ಉದಾಹರಣೆಗಳನ್ನು ನೋಡ್ರಿ. ಇಂಥವು ಯಾಕೆ ಈಗ ಮತ್ತೆ ರಿಪೀಟ್ ಗುಣಲಬ್ಧ ಅಂತಂದ್ರೆ ಹಿಂದಿನ ಅನುಕರಣ ನಂಬರ್ದಾಗ ನೀವು ಕಲ್ತೀರಿ, ಎಷ್ಟು ಕಲ್ತೀರಿ ಅಂತ ಚೆಕ್ ಮಾಡ್ತದೆ. ಇದು ರಿವಿಷನ್ ಟೆಸ್ಟ್ ಅಂತಾರೆ ಇವಕ್ಕೆಲ್ಲ. ನೋಡಿ ಚೆನ್ನಾಗಿ ಮಾಡ್ರಿ, ಬಿಡಿಸ್ಕೊಡ್ರಿ ಫೇಲ್.